ಹೆಣ್ಮಕ್ಳು ಯಾರು ಚಂಡೆ ನುಡಿಸ್ತಾರೆ ಅನ್ನೋ ಥರ ನನ್ಗೆ ಅವಾಗ. ಅಫ್ಕೋರ್ಸ್ ಅಲ್ವಾ, ಇದು ಗಂಡಸರು ನುಡಿಸೋ ವಾದ್ಯ ಅದು. ಹೌದು, ಗಂಡು ಮಕ್ಳು ನುಡಿಸೋಂಥ ಚಂಡೆ ಇದು ಇನ್ಸ್ಟ್ರೂಮೆಂಟ್ ಅದು. ಅದಾದ್ಮೇಲಿಂದ ನನಗೆ ಇಂಟ್ರೆಸ್ಟ್ ಬಂತು. ಓಕೆ ಅಂದ್ರೆ ಜನ ನನ್ನನ್ನು ಐಡೆಂಟಿಫೈ ಮಾಡಕ್ ಶುರು ಮಾಡಿದ್ರು. ಯಾವಾಗ ಇದು, ಯಾವ ಏಜ್ ಅಲ್ಲಿ? ನಾನು 4th ಸ್ಟ್ಯಾಂಡರ್ಡ್ ಇಂದ ಶುರು ಮಾಡಿರೋದು ಸರ್. ಓಕೆ. 4th ಸ್ಟ್ಯಾಂಡರ್ಡ್ ಅಲ್ಲಿ ಕಲಿಯಕ್ಕೆ ಶುರು ಮಾಡಿದೆ. ವಿದಿನ್ 6 ಮಂತ್ ನಾನು ಪ್ರೋಗ್ರಾಮ್ಸ್ ಕೊಡಕ್ಕೆ ಶುರು ಮಾಡಿದೆ. ಓ, ಕಲಿಯೋದು ಇನ್ನೂ ಮುಗಿಯಲ್ಲ, ಅದು ಬೇರೆ. ಓಕೆ ಓಕೆ. ಬಟ್ ಒಂದು ಸ್ಟೇಜ್ ಹತ್ತಕ್ಕೆ ಒಂದು ಎಷ್ಟು ಕಲಿಬೇಕು ಅಷ್ಟದನ್ನ ಕಲಿಸಿ ಆಮೇಲಿಂದ ನಾನು ಸೊ 10 ವರ್ಷದ ಚಂಡೆ ದಿವ್ಯಾ ನಾಯಕ್ ಸುಳ್ಯ ಆನ್ ಸ್ಟೇಜ್ ಅಲ್ಲಿ ಇದ್ರು ಆಲ್ರೆಡಿ. ಎಸ್, ಹೌದು. ಅದಾದ್ಮೇಲಿಂದ ಇದ್ರದ್ದು ಇನ್ನ ಅಧ್ಯಯನ ಮಾಡಬೇಕು, ಇನ್ನ ಜಾಸ್ತಿ ಕಲಿಬೇಕು ಅಂತ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಅಂತ ನನ್ನ ಗುರುಗಳು, ಅವ್ರ ಹತ್ರ ಸೀನಿಯರ್ ಹಂತದ್ದು ಕಲಿಬೇಕು ಅಂತ ನಾನು. ಅದು ಒಂದು ಏನು ದೊಡ್ಡ ಎಪಿಸೋಡೇ ಇದೆ ಅದು. ನಾನು ಅವಾಗ ಹೈಸ್ಕೂಲಲ್ಲಿ ಇದ್ದೆ. ಸ್ಕೂಲೆಲ್ಲ ಒಂದು 4:30 ಮುಗಿಸ್ಕೊಂಡು ನಮ್ಮ ಮನೆಯಿಂದ ಊರಿರೋದು ಒಂದು ನಿಯರ್ಲಿ 2.5 hours ಜರ್ನಿ ಮಾಡಬೇಕು. ನಮ್ಮ ಅಪ್ಪನ ಹತ್ರ ಅವಾಗ CD100 ಬೈಕ್ ಇತ್ತು. ಎಲ್ಲೇ ಶೋ ಇರಲಿ ಅಥವಾ ಏನೇ ಪ್ರೋಗ್ರಾಮ್ಸು ಅಥವಾ ಕ್ಲಾಸ್ ಇರಲಿ, CD100 ಅಲ್ಲಿ ನನ್ನನ್ನು ಕರ್ಕೊಂಡು ಹೋಗೋದಪ್ಪ. ಸೊ ಆ ಗುರುಗಳ ಹತ್ರ ನಾನು ಕ್ಲಾಸಿಗೆ ಹೋಗ್ಬೇಕಂದ್ರೆ ಸ್ಯಾಟರ್ಡೆ ಸ್ಕೂಲ್ ಮುಗಿಸ್ಬಿಟ್ಟು ಆಫ್ಟರ್ನೂನ್ ಹೋಗೋದಲ್ಲಿಗೆ ಗುರುಗಳ ಮನೇಲಿ ಅಲ್ಲಿ ಒಂದಿನ ಉಳ್ಕೊಂಡು, ಸಂಡೇ ಅವ್ರ ಮನೇಲೆ ಉಳ್ಕೊಂಡು, ಲಿಟ್ರಲಿ ನನ್ನ ಮಗಳ ಥರ ನೋಡಿದ್ದಾರೆ ಅವ್ರ ಗುರುಗಳು. ಅವರ ಹೆಂಡತಿ ಅಮ್ಮ ಅಂತಾನೆ ಕೂಗ್ತೀನಿ ನಾನು. ಅಲ್ಲಿ ಕ್ಲಾಸಸ್ ತೊಗೊಂಡು 1 ವಾರಕ್ಕಾಗೋಷ್ಟು ಕ್ಲಾಸ್ ನನಗೆ ನೋಟ್ಸ್ ಬರ್ಕೊಡೋರು ಸರ್. ಹಿಂಗಾಗುತ್ತೆ ಕಲ್ತ್ಕೊಂಡು ಬಾ ಅಂತ.